ಕೇಂದ್ರದ ಫಿಸ್ಕಲ್ ಡಿಫಿಸಿಟ್ ಎಷ್ಟು ಅಂತ ಗೊತ್ತಾ ನಿಮಗೆ? ಮತ್ತೆ ಏನು ಬರೀತೀರಿ ನೀವು ಬಜೆಟ್ ಮೇಲೆ? ನಾನು ಹೇಳ್ತೀನಪ್ಪ, ನಿಮಗೂ ಗೊತ್ತಿರಬೇಕಲ್ಲ. 4.4 ಅವ್ರು ಹೇಳಿರೋ ಪ್ರಕಾರನೇ. ಆರಿನಲ್ಲಿ 4.4 ಹೇಳಿದ್ದಾರೆ. ಮುಂದಿನ ವರ್ಷಕ್ಕೆ 4.3 ಅಂತ ಬರ್ಕೊಂಡಿದ್ದಾರೆ. ಈ ವರ್ಷ 4.4. ಈ ವರ್ಷ 4.4. ಅವ್ರ ಸಾಲ ಎಷ್ಟು ಗೊತ್ತಾ? ಅವ್ರ ಸಾಲ ಗೊತ್ತಾ ನಿಮಗೆ? 1,97,00,000. ಒಟ್ಟು 218 ಲಕ್ಷಕ್ಕೂ ಹೆಚ್ಚು ಕೋಟಿ. $218 ಲಕ್ಷಕ್ಕೂ ಹೆಚ್ಚು ಕೋಟಿ. ಈ ವರ್ಷ ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿಮಗೆ? 17,20,000 ಕೋಟಿ. 17,20,000 ಕೋಟಿ. What pace he has, Ashoka? What rate he has? GDP 55.6%. What pace he has? ಇವರು ಅಧಿಕಾರಕ್ಕೆ ಬಂದ ಮೇಲೆ 14ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಎಷ್ಟು ಸಾಲ ಮಾಡಿರೋದು ಗೊತ್ತಾ? ಎಷ್ಟು? 1,65,000. 165 ಲಕ್ಷ ಕೋಟಿ. ನಾನು ಸುಮ್ಮನೆ ಪ್ರಾಸಂಗಿಕವಾಗಿ ಅವನು ಸಾಲ ಮಾಡಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳಿದ್ದೆ ನಾನು. ಮತ್ತೆ ಸಾಲ ಮಾಡದೆ ಯಾವುದೇ ರಾಜ್ಯ, ಯಾವುದೇ ಕುಟುಂಬ ಇರಲಿ, ಯಾವುದೇ ದೇಶ ಇರಲಿ, ಸಾಲ ಮಾಡದೇನೆ ದೇಶದ ಅಭಿವೃದ್ಧಿ ಮಾಡೋದಕ್ಕಾಗಲಿ, ರಾಜ್ಯ ಅಭಿವೃದ್ಧಿ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಬಟ್ ನಾವು ಸಾಲ ಮಾಡುವಾಗ ಆ ಪ್ಯಾರಾಮೀಟರ್ ಒಳಗಡೆ ಇರಬೇಕು ಅಷ್ಟೇ. ಅವ್ರಿಗೆ 55% ಆಫ್ ದಿ GDP, ದೇಶದ GDP ಇದೆಯಲ್ಲ, 55.6. ಅವ್ರು ಸಾಲ ಮಾಡಿರೋದು 55.6. ನಾಚಿಕೆ ಆಗ್ಬೇಕಾ ಬೇಡ? ನರೇಂದ್ರ ಮೋದಿ ಅವರು ಅವ್ರು ಬಂದ ಮೇಲೆ ಸಾಲ ಮಾಡಿರೋದು 53,11,000 ಕೋಟಿ ಇತ್ತು. ಬರಕ್ಕೂ ಮುಂಚಿತವಾಗಿ ದೇಶದ ಸಾಲ 53,11,000 ಕೋಟಿ ಇತ್ತು. ಈಗ ಇವ್ರು ಬಂದ ಮೇಲೆ 165 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಡಿವಿಡೆಂಡ್ ತಗೊಂಡು ಸರ್ RBI ಫಿಸ್ಕಲ್ ಡೆಫಿಸಿಟ್ 3 ಲಕ್ಷ ಕೋಟಿ. ಇದೆಲ್ಲ ಪಾಪ ಅವ್ರು ಬರೆಯಲ್ಲ. ಅದೆಲ್ಲ ಡಿವಿಡೆಂಡ್ ತಗೊಂಡು 3 ಲಕ್ಷ ಕೋಟಿ 3 ಲಕ್ಷ ಕೋಟಿ ಡಿವಿಡೆಂಡ್ಸ್ ತಗೊಂಡು RBIನಿಂದ ಅದು ತಗೊಂಡು ಇದನ್ನ ಸಾಲ ಫಿಸ್ಕಲ್ ಡೆಫಿಸಿಟ್ ಇರಿಸ್ಕೊಂಡು RBI
ಅದು ಹೇಳಿ ಸರ್ ಇಂಪಾರ್ಟೆಂಟ್. ಫಸ್ಟ್ ಟೈಮ್ RBIನಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 3 ಲಕ್ಷ ಕೋಟಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.